ನನಗೊಂದು ಚಿಕ್ಕ ಕತೆ, ಸ್ವಾಮಿ ಸುಖಬೋಧಾನಂದ ಇವರು ಬರೆದಂಥ ಪುಸ್ತಕ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎನ್ನುವಂಥ ಪುಸ್ತಕದಿಂದ ನಾನು ಬೇರೆ ಕಡೆ ಪ್ರವಚನ ಕೊಡಬೇಕಾದ್ರೆ ಒಂದು ಉಪಯೋಗಿಸಿದ್ದೇನೆ. ಇವತ್ತಿನ ಈ ಸಮಯಕ್ಕೆ ಇದು ತುಂಬ ಸೂಕ್ತವಾದದ್ದು ಅಂತೇಳಿ ನಾನು ಅನಿಸಿದ್ದರಿಂದ ಇದನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಹುಡುಗನೊಬ್ಬ ಕೆರೆಯ ಏರಿಯ ಮೇಲೆ ಆಟ ಆಡ್ತಾ ಇರಬೇಕಾದ್ರೆ ಕೆರೆಯಲ್ಲೇ ಏನೋ ಶಬ್ದ. ಈ ಹುಡುಗ ಕೆರೆಯ ನೀರಿನ ಪಕ್ಕಕ್ಕೆ ಹೋಗಿ ಇಣುಕಿ ತುಣುಕಿ ನೋಡಬೇಕಾದ್ರೆ ನೀರಿನಲ್ಲಿ ದೊಡ್ಡದಾದ ಒಂದು ಮೊಸಳೆ ಇದೆ. ಈ ಮೊಸಳೆ ಯಾರೋ ಮೀನು ಹಿಡಿಯುವಂಥ ಬಲೆಗಾರ ಬಂದು ಬೀಸಿದ್ದ. ಈ ಬಲೆಯ ಒಳಗೆ ಈ ಮೊಸಳೆ ಸಿಕ್ಕಾಕೊಂಡಿತ್ತು. ಮೊಸಳೆ ಈ ಹುಡುಗನ ಹತ್ರ ಅಂಗಲಾಗ್ತದೆ, ನನಗೆ ಬಿಡ್ಸಪ್ಪ ಅಂತೇಳಿ. ಹುಡುಗ ಹೇಳ್ತಾನೆ, ಅಯ್ಯಪ್ಪ ನಿನಗೆ ಬಿಡಿಸೋ ಕೆಲಸ ಅಲ್ಲ, ನೀನು ದೊಡ್ಡ ಡೋಂಗಿ ಮೋಸಗಾರ, ನನ್ನನ್ನು ಹಿಡಿತೀಯ ತಿಂತೀಯ. ಮೊಸಳೆ ಅಂತೂ ಅಯ್ಯಯ್ಯೋ ಹೀಗಾಗುವುದುಂಟೆ. ಯಾವನಾದರೂ ಒಳ್ಳೆದು ಮಾಡಿದವನಿಗೆ ಒಳ್ಳೆಯದು ಉಪಕಾರ ಮಾಡಿದವನಿಗೆ ಅಪಕಾರ ಮಾಡೋದು, ನಾನು ಕೃತಜ್ಞನಾಗೋದು ಇದೆಯೇ ಸಾಧ್ಯ ಇಲ್ಲ. ಹಾಗೆ ಮಾಡಬೇಡ, ನನ್ನನ್ನು ಬಿಡಿಸಿಬಿಡು. ಹುಡುಗ ನಂಬ್ದ. ಹುಡುಗ ಈ ಮೊಸಳೆಯ ಮಾತನ್ನು ನಂಬಿ ನಿಧಾನವಾಗಿ ನೀರಿಗೆ ಎಳೆದ. ಅಲ್ಲಿ ಸಿಕ್ಕಾಕೊಂಡಂತಹ ಮೊಸಳೆಯನ್ನ ಆ ಬಲೆಯಿಂದ ಸ್ವಲ್ಪ ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಟ. ಬಿಡಿಸಿದ್ದೇ ತಡ ಮೊಸಳೆ ಹುಡುಗನ ಕಾಲನ್ನ ಗಬಕ್ಕಂತ ಹಿಡ್ಕೊಂಡ್ಬಿಡ್ತು. ಈಗ ಹುಡುಗನಿಗೆ ಈ ಮೊಸಳೆ ತನ್ನ ಕಾಲನ್ನ ಹಿಡಿದಿದ್ದು ಚಿಂತೆ ಆಗಲಿಲ್ಲ. ನೀನು ಮೋಸ ಮಾಡಿದೆ, ಇದು ಅನ್ಯಾಯ ಅಂತೇಳಿ ಹುಡುಗ ಪ್ರತಿಭಟಿಸಿದಾಗ ಮೊಸಳೆ ಹೇಳ್ತು, ಇದೇ ಬದುಕು ಇದೇ ಪ್ರಪಂಚ, ಇದೇ ಬದುಕು ಇದೇ ಪ್ರಪಂಚ. ಅರೆ, ನಿನ್ನ ಮಾತನ್ನು ನಾನು ನಂಬದೆ, ನಿನಗೆ ಬಿಡುಗಡೆಗೊಳಿಸ್ಲಿಕ್ಕೆ ನಾನು ಹೇಳಿದೆ, ನಿನ್ನ ಮಾತನ್ನು ನಂಬಿ ನಾನು ಸಹಾಯ ಮಾಡ್ಲಿಕ್ಕೆ ಬಂದೆ. ನೀನು ನನಗೆ ಹಿಡ್ದಿದ್ಯಾ ಅನ್ನೋದಕ್ಕಿಂತಲೂ ವಾದ ಏನಿದೆ ನೋಡಿ, ಇದೇ ಬದುಕು ಇದೇ ಪ್ರಪಂಚ, ಮೋಸದ ಬದುಕು, ಹೀಗೆ ಬದುಕೋದು ಅನ್ನುವಂಥದ್ದು ಇವನಿಗೆ ಅರಗಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅರಗಿಸಿಕೊಳ್ಳಕ್ಕೆ ಆಗದಂಥ ವಾದವನ್ನು ಚಡಪಡಿಕೆಯಿಂದ ಯಾರ ಹತ್ರ ಹೇಳೋದು ಯೋಚನೆ ಮಾಡ್ದ. ಅಲ್ಲೇ ಆ ಮರದ ಕೊಳದ ಮೇಲೆ ಒಂದು ಮರ ಇತ್ತು. ಮರದಲ್ಲಿ ಒಂದು ಗೂಡು ಕಟ್ಟಿದಂಥ ಒಂದು ಹಕ್ಕಿ ಇತ್ತು. ಹಕ್ಕಿ ಹತ್ರ ಕೇಳ್ತು, ನೋಡು ತಾಯಿ, ಈ ಮೊಸಳೆ ಮಾಡಿದ್ದು ಸರಿಯಾ? ಹಕ್ಕಿ ಹೇಳ್ತು, ಸರಿ, ಮೊಸಳೆ ಮಾಡಿದ್ದು ಸರಿ. ನಮ್ಮ ಕುಟುಂಬ, ಈ ಹಕ್ಕಿಯ ಈ ಜನಾಂಗ ಯಾರಿಗೂ ಮೋಸ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ಇನ್ನವರಿಗೆ ತಂಟೆ ತಕರಾರು ಮಾಡೋದಿಲ್ಲ. ನಮ್ಮಷ್ಟಕ್ಕೆ ನಾವು ನಮ್ಮ ಹೊಟ್ಟೆಗೆ ಬೇಕಾಗಿರೋದನ್ನು ಅಲ್ಲಿ ಹುಡುಕಿ ತಿಂದು ಒಳ್ಳೆ ಒಪ್ಪಟ್ಟ ತಿಂದು ಬದುಕ್ತೀವಿ, ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಆದರೆ ಮನುಷ್ಯರು ಕಂಡ್ರೆ ನಮ್ಮ ಮೊಟ್ಟೆಗಳನ್ನು ಹಿಡ್ಕೊಂಡು ಹೋಗಲ್ವಾ ನೀವು? ಹಾವು ಬಂದು ಈ ಮೊಟ್ಟೆಯನ್ನೆಲ್ಲ ನಾವು ಮಾಡಿದಂತಹ ನಮ್ಮ ಮರಿಗಳನ್ನು ತಿಂದು ಹೋಗೋದಿಲ್ವಾ? ಇದೇ ಜೀವನ, ಇದೇ ಬದುಕು, ಇದೇ ಪ್ರಪಂಚಪ್ಪ. ಇದನ್ನು ತಾಳಲಾರದಂತಹ ಹುಡುಗ ಇನ್ನು ಯಾರ ಹತ್ರ ಕೇಳೋದು ಅಂತೇಳಿ ನೋಡಬೇಕಾದ್ರೆ ಅದೇ ಕೆರೆಯ ಏರಿಯಲ್ಲಿ ಕತ್ತೆಯನ್ನು ಮೇಯ್ತಾ ಇತ್ತು. ಕತ್ತೆಯ ಹತ್ರ ಕೇಳ್ತು, ಮೊಸಳೆ ಮಾಡೋದು ಸರಿಯಾ? ಈ ವಾದ ಸರಿಯಾ? ಇದೇ ಜೀವನ ಇದೇ ಬದುಕಂತದ್ದಲ್ಲ, ಸರಿಯಾ ಇದು? ಕತ್ತೆ ಹೇಳ್ತು, ಹೌದು ಸರಿ. ನಾನು ಗಟ್ಟಿಯಾಗಿರಬೇಕಾದ್ರೆ, ಬದುಕು ಪೂರ್ತಿ ನಾನು ಬಲವಂತನಾಗಿರಬೇಕಾದ್ರೆ, ಆರೋಗ್ಯದಿಂದಿರಬೇಕಾದ್ರೆ, ನನ್ನ ಒಡೆಯ ನನ್ನ ಯಜಮಾನ ತನ್ನ ಕೊಳೆ ಬಟ್ಟೆಯನ್ನು ನನ್ನ ಬೆನ್ನ ಮೇಲೆ ಹೇರಿಸಿ ದುಡಿಸ್ತಾನೆ. ನನಗೆ ಶಕ್ತಿ ಇಲ್ಲ, ಇನ್ನು ಮುಂದೆ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮುದಿತನ ಬಂತು, ನನ್ನ ಕಾಲು ಕೈಗಳಲ್ಲಿ ಶಕ್ತಿ ಇಲ್ಲ ಅಂದಾಗ ನನಗೆ ಊಟ ಕೊಡೋದಿಲ್ಲ, ನನಗೆ ಬೀದಿಯಲ್ಲಿ ಹಾಕಿಲ್ವಾ ಯಜಮಾನ? ಬದುಕು ಇಷ್ಟೇ, ಇದೇ ಜೀವನ ಇದೇ ಪ್ರಪಂಚ. ಸಾಧ್ಯನ ಸ್ವೀಕರಿಸಲಿಕ್ಕೆ? ಹುಡುಗನಿಗೆ ಈ ವಾದ ಇನ್ನೂ ಒಪ್ಪಿಗೆ ಆಗಲಿಲ್ಲ. ಇನ್ನು ನೋಡ್ತಾನೆ, ನನ್ನ ವಾದವನ್ನು ಯಾರ ಹತ್ರ ತಳಮಳಗೊಂಡ, ಬೇಸರವಾಯಿತು. ಇದೇ ಬದುಕ? ಇಷ್ಟೇನಾ? ಸಹಾಯ ಮಾಡಿದರೆ ಇದೇನ ಮಾಡೋದು? ಇದೇ ಪ್ರಪಂಚನ? ಇದಾ ಬದುಕು? ಹೀಗೆ ನೋಡಬೇಕಾದ್ರೆ ನವಿಲೊಂದು ಮೇಲೆ ಹೊಳೆ ಉಪ್ಪಟ ಹಿಡಿತಾ ಇತ್ತು. ನವಿಲ ಹತ್ರ ಕೇಳ್ತು, ನವಿಲಕ್ಕ ಇದು ಸರಿನಾ ಇದು? ನವಿಲು ಹೇಳ್ತು, ನಾನು ಈ ಮೊಸಳೆಯ ವಾದವನ್ನು ಸ್ವೀಕರಿಸೋದಿಲ್ಲ, ಒಪ್ಪೋದಿಲ್ಲ. ಮೊಸಳೆ ಮಾಡಿದ್ದು ಅನ್ಯಾಯ. ಈಗ ಮೊಸಳೆಗೆ ಸಿಟ್ಟು ಬಂತು. ಮೊಸಳೆ ಅಂತೂ ಇದೇ ಬದುಕು ಇದೇ ಪ್ರಪಂಚ, ಹೀಗೆ ಇದ್ರೇನೆ ಬದುಕೋಕ್ಕಾಗೋದು. ಆಗ ನವಿಲಂತೂ, ನೋಡು ಮೊಸಳೆಯನ್ನು, ನೀನು ಬಾಯಲ್ಲಿ ಏನೋ ಇಟ್ಕೊಂಡು ಒದರ್ತಾ ಇದ್ದೀಯಾ, ಹುಡುಗನ ಕಾಲಿದೆ, ಅದನ್ನು ಬಿಟ್ಟು ಮಾತನಾಡಿದ್ರೆ ನಿನ್ನ ವಾದ ನನಗೆ ಕೇಳಬಹುದು. ನೀನು ಅದನ್ನು ಮಾಡ್ತಾ ಇಲ್ಲ, ಬಾಯಲ್ಲಿ ಅದನ್ನು ಹಿಡ್ಕೊಂಡು ಏನೋ ಒದರ್ತಾ ಇದೆಯಾ, ಬಿಟ್ಬಿಡು. ಮೊಸಳೆ ಅಂತೂ, ನನಗೇನು ಮಂಗ ಮಾಡ್ತಾ ಇದೆಯಾ,
ನಾನು ಮೊಸಳೆ, ಇಂಥವ್ರನ್ನ ತುಂಬ ಕಂಡಿದ್ದೀನಿ, ನನ್ನ ಬದುಕು ಪ್ರಪಂಚ ನೋಡಿದವನು, ಬಿಟ್ಬಿಟ್ರೆ ಹುಡುಗ ಓಡೋಗ್ತಾನೆ. ನವಿಲಂತೂ ಇದೆಲ್ಲ ಸರಿ, ನಿನ್ನ ವಾದ ಅದು ಸರಿಯೇ, ಮೋಸ ಆಗ್ಬೋದು, ಆದರೆ ನಿನ್ನ ಬಾಲದ ಶಕ್ತಿ ನೀನು ಮರ್ತೋಗಿದ್ಯಾ? ನೋಡಿ, ಅನೇಕ ಬಾರಿ ಇದನ್ನೇ ಅಲ್ವಾ, ನಮ್ಮ ಶಕ್ತಿ ಎಲ್ಲ ಎಷ್ಟು ಶಕ್ತಿ, ದುಡ್ಡು, ಅಹಂಕಾರ, ಜಾತಿ, ಮತ, ಪಂಥ ಎಲ್ಲ ಸೇರುತ್ತೆ, ಎಷ್ಟು ಶಕ್ತಿ ಇದೆ ನೋಡು. ಹುಡುಗ ಒಂದು ವೇಳೆ ಓಡಲಿಕ್ಕೆ ಪ್ರಯತ್ನ ಪಡ್ತಾನೆ ಅಂದರೆ ನಿನ್ನ ಬಾಲದಿಂದ ರಪಕ್ಕಂತ ಒಂದು ಹೊಡೆದ್ರೆ ಸಾಕು, ಹುಡುಗ ಅಲ್ಲೇ ಇರ್ತಾನಲ್ವಾ. ಒಪ್ಕೊಳ್ತು ಮೊಸಳೆ, ಬಾಯಿ ಬಿಚ್ಚಿ ವಾದ ಮಂಡಿಸ್ಲಿಕ್ಕೆ ಶುರು ಮಾಡ್ತು. ನವಿಲಂತೂ ಪೆದ್ದು ಮುಂಡೆದೆ, ಇನ್ನೂ ನಿಂತ್ಕೊಂಡಿದ್ಯಲ್ಲೋ, ಓಡೋ ಮಗನೇ ಓಡೋ, ಓಡು ಇಲ್ಲಿಂದ. ಹುಡುಗ ಓಡ್ದ. ನವಿಲಂತೂ ಇದೇ ಜೀವನ, ಇದೇ ಬದುಕು. ಪ್ರಿಯರೇ, ಚಪ್ಪಾಳೆ ಬೇಡ, ಮುಂದುವರಿಯತ್ತೆ ಕತೆ. ನವಿಲು ಯೋಚನೆ ಮಾಡ್ತು, ಇಂಥ ಮೋಸಗಾರ ಮೊಸಳೆಯನ್ನ ಇಷ್ಟಕ್ಕೆ ಬಿಡಬಾರ್ದು, ನ್ಯಾಯ ಆಗಬೇಕು. ಊರ ಒಳಗೋಯ್ತು. ಊರ ಒಳಗೆ ಹೋಗಿ ಅಲ್ಲಿರುವ ಜನರನ್ನೆಲ್ಲ, ಹಳ್ಳಿಗಳ ವ್ಯಕ್ತಿಗಳನ್ನು ಕರ್ಕೊಂಡು ಬಂತು, ಈ ಮೊಸಳೆಯನ್ನು ಕಡಿಬೇಕು. ಅಲ್ಲಿ ಹೋಗಿ ಹೇಳ್ತು ಊರ ಜನರಿಗೆ, ಅಲ್ಲೊಂದು ಮೋಸಗಾರ ಮೊಸಳೆ ಇದೆ, ಈ ರೀತಿ ಆಯಿತು ಕತೆ, ತೆಗಿಬೇಕದನ್ನು. ಊರ ಜನರು ಎಲ್ಲ ಸೇರ್ಕೊಂಬಿಟ್ಟು ಕತ್ತಿ ಕಡಗ ಎಲ್ಲ ತಗೊಂಬಿಡ್ತು, ಓಡ್ ಬರಬೇಕಾದ್ರೆ ಅವ್ರ ಜೊತೆ ಸುಮ್ಮನೆ ಅವರೇ ಬರ್ತಾರಾ? ಅವ್ರ ಮನೆಯಲ್ಲಿರುವಂಥ ನಾಯಿಗಳು ಬಂದು ಅಲ್ಲಿ ಏನು ಇಳಿಬೇಕು ನೋಡಬೇಕನ್ನುವಷ್ಟರಲ್ಲಿ ಈ ನಾಯಿಗಳು ನವಿಲನ್ನು ನೋಡಿದ್ವು. ನಾಯಿಗಳು ಬಂದು ನವಿಲನ್ನು ಹಿಡಿದು ಕೊಂದೇ ಬಿಟ್ವು. ಅವರೆಲ್ಲರ ಮುಂದೆ ನವಿಲನ್ನು ಕೊಚ್ಚಿ ತಿಂದು ಕಡ್ದು ಮಾಂಸವನ್ನು ತಿಂದೇ ಬಿಟ್ವು. ಈಗ ಹುಡುಗನಿಗೆ ಅರ್ಥವಾಯಿತು, ಇದೇ ಜೀವನ, ಇದೇ ಬದುಕು. ಈಗ ಚಪ್ಪಾಳೆ ಹೊಡೆಯಿರಿ. ಇದೇ ಬದುಕು, ಇದೇ ಜೀವನ. ನ್ಯಾಯದ ಹರಿಕಾರ ಪ್ರವಾದಿ ಮಹಮ್ಮದ್. 3 ಧರ್ಮಗಳು ಇಡೀ ಪ್ರಪಂಚದಲ್ಲಿ ಸಹೋದರ ಬಂಧು ಭಗಿನಿಯರು ನಾವು. ಖಂಡಿತ ಅವರು ಮಾತಾಡ್ಬೋದು, ಬಹುಶಃ ಮಹಮ್ಮದ್ ಬಗ್ಗೆ ಮಾತಾಡ್ತಾರೇನೋ. ನಾನು ಪ್ರಾಸ್ತಾವಿಕವಾಗಿ ಒಂದು ಸ್ವಲ್ಪ ಹೇಳಿ, ಜನಾಬ್ ಅಕ್ಬರ್ ಅವರು ಈಗ ಪರಿಚಯವಾದರು ನನಗೆ. ಇವರಿಗೆ ಸೊಲ್ಮೆಲು ಭಾರಿ ಖುಷಿಯೇನು ತೂದು. ಇವರಿಗೆ ಅರ್ಥ ಆಗೋದಿಲ್ಲ, ನಾವು ಒಂದೇ ಊರಿನವರು, ಉಡುಪಿಯವರು. ಅಲ್ಲಿ ಹೇಳಿದ ತುಳು ಬರ್ತದೆ ಅಂತೇಳಿ ತುಳು ಬರ್ಪುಂಡು ಅಂತ ಹೇಳಿದೆ ನಾನು. ನೋಡಿ, ಭಾಷೆ ನಮ್ಮನ್ನು ಒಟ್ಟು ಸೇರಿಸತ್ತೆ, ಧರ್ಮ ನಮ್ಮನ್ನು ಒಟ್ಟು ಸೇರಿಸತ್ತೆ. ಅದಕ್ಕಿಂತಲೂ ಮಿಗಿಲಾಗಿ ಇಂತಹ ಪ್ರೇಮ ಬಾಂಧವ್ಯ ನಮ್ಮೆಲ್ಲರನ್ನು ಒಂದುಗೂಡಿಸತ್ತೆ. ನಮ್ಮ ಈ ಧರ್ಮ ಎನ್ನುವಂತಹ ಈ ಕಂದಾಚಾರಗಳ ಕೋಟೆ ಅದು ಮೀರಿ ನಡೆಯುವಂತಹದ್ದು. ಇಂಥ ಕಾರ್ಯಕ್ರಮಗಳಲ್ಲಿ ಗುರುಗಳೆಲ್ಲ ಒಟ್ಟು ಸೇರಿ ದೇವನೊಬ್ಬನೇ ಅಂತ ಸಾರಿ ನಾವೆಲ್ಲರೂ ಬಂಧು ಭಗಿನಿಯರು, ನಾವೆಲ್ಲರೂ ಸಹೋದರ ಸಹೋದರಿಯರು ಎನ್ನುವುದನ್ನು ಸಾರಿದಾಗ ಮಾತ್ರ. ಸೆಮೆಟಿಕ್ ರಿಲಿಜನ್ ಅಂತ ಇದೆ, ಜುಡೈಸಮ್, ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ, ಈ 3 ಧರ್ಮಗಳು ಅಬ್ರಹಾಮಿಕ್ ರಿಲಿಜನ್ ಅಂತವೆ. ನಮಗೆ 3 ಧರ್ಮಗಳಿಗೂ ಅಬ್ರಹಾಮ ವಿಶ್ವಾಸದ ಪಿತಾಮಹ. ನಮಗೆ ಜಗಳ ನಡೀಲೇಬಾರದು, ಯಾಕೆಂದರೆ ವಿಶ್ವಾಸ ನಾವು ಅಬ್ರಹಾಮನಿಂದ ಪಡೆದಿದ್ದೇವೆ. ನಿಮ್ಮೆಲ್ಲರನ್ನ ಹಾಗೂ ಗುರುಗಳನ್ನು ವಂದಿಸುತ್ತಾ ನಾನು ಶುಭ ಹಾರೈಸ್ತೇನೆ. ದೇವರು ನಮ್ಮನ್ನು ಕಾಪಾಡಿ ಹಾರೈಸಲಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಸರ್ವೇ ಜನೋ ಸುಖಿನೋ ಭವಂತು.